ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಮತ್ತು ಅಮೆರಿಕ ನಡುವೆ ಎರಡನೇ ಸುತ್ತಿನ ಮಾತುಕತೆಗಳು ನಡೆದಿವೆ. ಜೆನಿವಾದಲ್ಲಿ ಶಾಂತಿ ಮಾತುಕತೆಗಳಾಗ್ತಾ ಇರೋ ಹೊತ್ತಲ್ಲೇ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಇರಾನ್ ಮಿಸೈಲ್ಗಳನ್ನು ಹಾರಿಸಿದೆ. ಈ ಮೂಲಕ ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ ಅನ್ನೋ ಎಚ್ಚರಿಕೆಯನ್ನ ಇರಾನ್ ಅಮೆರಿಕಾಗೆ ಕೊಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹಾಗೆ ಅಮೆರಿಕ ಕೂಡ ತನ್ನ ಯುದ್ಧ ವಿಮಾನಗಳನ್ನ ಅಲ್ಲಿ ಹೆಚ್ಚು ಮಾಡಿದೆ. ಸುಮಾರು 50ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಸ್ಟ್ರೈಟ್ ಆಫ್ ಹಾರ್ಮೋಸ್ ಹಾಗೂ ಅರಬ್ಬಿ ಸಮುದ್ರದ ಮೇಲೆ ಹಾರಾಟ ಮಾಡ್ತಾ ಇವೆ. ಇರಾನ್ ಅನ್ನ ಎಲ್ಲ ರೀತಿಯಲ್ಲೂ ದಿಗ್ಬಂಧನಕ್ಕೀಡು ಮಾಡೋ ಪ್ರಯತ್ನವನ್ನ ಅಮೆರಿಕ ಮಾಡ್ತಾ ಇದೆ. ಇಷ್ಟರ ನಡುವೆ ಕೂಡ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅನ್ನೋ ಹಾಗೆ ಖಮೇನಿ ಅಮೆರಿಕದಿಂದ ಎದುರಾಗುವ ಅಪಾಯಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ತೆರೆಮರೆಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಅಣ್ವಸ್ತ್ರಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿಲ್ಲ ಅಂತ ಖಮೇನಿ ಪದೇ ಪದೇ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಇರಾನ್ನಲ್ಲಿ? ಅಮೆರಿಕ ಜೊತೆಗಿನ ಮಾತುಕತೆಗಳ ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡ್ತಾ ಇರೋ ಒಮನ್ ಹೇಳ್ತಾ ಇರೋದು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಷ್ಟು ದಿನ ಇರಾನ್ ಮತ್ತು ಅಮೆರಿಕ ನಡುವೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ಹಾಗಿತ್ತು. ಒಂದು ಕಡೆ ತನ್ನ ಬಲಿಷ್ಠ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು, ಡೆಸ್ಟ್ರಾಯರ್ಗಳನ್ನು ಅರಬ್ಬಿ ಸಮುದ್ರದಲ್ಲಿ ನಿಲ್ಲಿಸಿದ್ದ ಅಮೆರಿಕ B-2 ಬಾಂಬರ್ಗಳು, F-35, F-16, F-15 ಅಂತ ಯುದ್ಧ ವಿಮಾನಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿಟ್ಟಿದೆ. ಹಾಗೆ ಜರ್ಮನಿಯಲ್ಲಿ ತನ್ನ ಎವಾಕ್ಸ್ಗಳನ್ನು ಇಟ್ಟುಕೊಂಡು ಅಲ್ಲಿಂದ ಸ್ಪೈಯಿಂಗ್ ಮಾಡ್ತಾ ಇರೋ ಅಮೆರಿಕ ಇರಾನ್ನ ಸುತ್ತಮುತ್ತ ಇರೋ ತನ್ನ ಬೇಸ್ಗಳಲ್ಲಿ ಮಿಸೈಲ್ಗಳನ್ನು ಜೋಡಿಸಿಟ್ಟಿದೆ. ಈ ಮೂಲಕ ಯಾವ ಸಂದರ್ಭದಲ್ಲಿ ಬೇಕಾದರೂ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ತಾನು ಸಿದ್ಧ ಅನ್ನೋ ಸಂದೇಶವನ್ನು ಅಮೆರಿಕ ಕೊಡ್ತಾ ಇದೆ. ಇಲ್ಲಿ ಇರಾನ್ ಕಡೆಯಿಂದ ಒಂದು ಪ್ರೊವೊಕೇಷನ್ಗಾಗಿ ಅಮೆರಿಕ ಹಾಗೂ ಇಸ್ರೇಲುಗಳು ಕಾಯ್ತಾ ಇವೆ. ಒಂದೇ ಒಂದು ಬಾರಿ ಇರಾನ್ ಅಮೆರಿಕಾದ ಮೇಲೆ ಅಥವಾ ಇಸ್ರೇಲಿನ ಮೇಲೆ ಮಿಸೈಲ್ ಹಾರಿಸುವ ಪ್ರಯತ್ನವನ್ನು ಮಾಡಿದರೆ ತಕ್ಷಣ ಅವರಿಬ್ಬರು ಜಂಟಿಯಾಗಿ ಇರಾನ್ ಮೇಲೆ ಬೀಳ್ತಾರೆ. ಯುದ್ಧವನ್ನ ಇರಾನ್ನೇ ಆರಂಭ ಮಾಡಲಿ ಅಂತ ಈ ಎರಡು ದೇಶಗಳು ಕಾಯ್ತಾ ಇವೆ. ಇನ್ನು ಇರಾನ್ ಕೂಡ ಅಲ್ಲಿ ತುಂಬಾ ಸೇಫ್ ಗೇಮ್ ಅನ್ನು ಆಡ್ತಾ ಇದೆ. ಮೊದಲು ಇರಾನ್ ಅಮೆರಿಕಾದ ಯಾವ ಬೆದರಿಕೆಗೂ ತಾನು ಬಗ್ಗೋದಿಲ್ಲ ಅಂತ ಹೇಳ್ತಾ ಇತ್ತು. ಆದ್ರೆ ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋಡಿ. ಹೀಗಾಗಿ ಅಮೆರಿಕಾನ, ಅದರಲ್ಲೂ ಅಲ್ಲಿನ ಅಧ್ಯಕ್ಷ ಟ್ರಂಪ್ ಅವರನ್ನ ಸಿಟ್ಟಿನಿಂದ, ದ್ವೇಷದಿಂದ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಗಿ ಅವರನ್ನ ನೈಸ್ ಆಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಇರಾನ್ ಅರ್ಥ ಮಾಡ್ಕೊಂಡಂತೆ ಕಾಣ್ತಾ ಇದೆ. ಹೀಗಾಗಿ ಅವರು ತಮ್ಮ ಮೊದಲ ನ್ಯೂಕ್ಲಿಯರ್ ಟಾಕ್ಸ್ ಅಲ್ಲೇ ಅಮೆರಿಕ ಜೊತೆ ಮೃದುವಾಗಿ ಮಾತಾಡಿದ್ದಾರೆ. ನಮಗೆ ನ್ಯೂಕ್ಲಿಯರ್ ವೆಪನ್ಗಳ ಅಗತ್ಯನೇ ಇಲ್ಲ, ನಾವು ಅವುಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೂ ಇಲ್ಲ, ನಾವು ನಾಗರಿಕ ಪರಮಾಣು ಕಾರ್ಯಕ್ರಮಗಳನ್ನಷ್ಟೇ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಬಾಂಬ್ ಗ್ರೇಡ್ ಯುರೇನಿಯಂ ಅನ್ನು ನಾವು ಮಾಡೇ ಇಲ್ಲ ಅಂತ ಇರಾನ್ನಲ್ಲಿ ಹೇಳಿಕೊಳ್ತು. ಇಷ್ಟಾದ ನಂತರ ಒಮನ್ನಿಂದ ಎದ್ದು ಬಂದ ಇರಾನ್ನ ವಿದೇಶಾಂಗ ಸಚಿವ ಅರ್ಗಾಚಿ ಯುದ್ಧ ನೌಕೆಯಲ್ಲಿ ಬಂದು ನಿಲ್ಲೋದರ ಮೂಲಕ ನಾವು ಎಲ್ಲದಕ್ಕೂ ಸಿದ್ಧ ಇದ್ದೀವಿ, ಮೊದಲು ಶಾಂತಿ, ಅದು ಸಾಧ್ಯ ಆಗದೇ ಇದ್ರೆ ಯುದ್ಧ ಅನ್ನೋ ಸಂದೇಶವನ್ನು ಕೂಡ ಕೊಟ್ಟರು. ಆದರೆ ಇಲ್ಲಿ ಅಮೆರಿಕಾಗೆ ಇರಾನ್ ನ್ಯೂಕ್ಲಿಯರ್ ಆಯುಧಗಳನ್ನು ತಯಾರು ಮಾಡ್ಕೊಳ್ಳೋದಿಲ್ವಾ ಅನ್ನೋದೀಗ ಪ್ರಶ್ನೆನೇ ಅಲ್ಲ. ಅವರಿಗಲ್ಲಿ ರೆಜಿಮ್ ಚೇಂಜ್ ಅನ್ನು ಮಾಡಬೇಕಾಗಿದೆ. ಇರಾನ್ನಲ್ಲಿ ಶಾಶ್ವತವಾಗಿ ಅಧಿಕಾರ ಬದಲಾವಣೆ ಆಗಬೇಕು ಮತ್ತು ಅಲ್ಲಿ ಅಮೆರಿಕಾದ ಮಾತು ಕೇಳುವ ಕೈಗೊಂಬೆಯೊಂದು ಬಂದು ಕೂತ್ಕೋಬೇಕು. ಹೀಗಾಗಿ ಇರಾನ್ ಮೇಲೆ ಒತ್ತಡವನ್ನು ಮತ್ತಷ್ಟು ಹೆಚ್ಚು ಮಾಡೋ ಪ್ರಯತ್ನವನ್ನ ಅಮೆರಿಕ ಅಲ್ಲಿ ಮಾಡ್ತಲೇ ಹೋಗ್ತಾ ಇದೆ. ಇನ್ನು ಇರಾನ್ಗೆ ಕೂಡ ಇದು ಗೊತ್ತಿಲ್ಲದ ವಿಷಯ ಏನಲ್ಲ. ಇರಾನ್ ಇಲ್ಲಿ ಸಂಪೂರ್ಣವಾಗಿ ಅಮೆರಿಕ ಮುಂದೆ ಶರಣಾಗೋದಿಕ್ಕೆ ಕೂಡ ಸಿದ್ಧ ಇಲ್ಲ. ಹೀಗಾಗಿ ಒಂದು ಕಡೆ ಮಾತುಕತೆಗಳ ಸಂದರ್ಭದಲ್ಲಿ ಅಮೆರಿಕಾಗೆ ಇಷ್ಟವಾಗೋ ಹಾಗೆ ಇರಾನ್ ಮಾತಾಡ್ತಾನೆ, ಮತ್ತೊಂದು ಕಡೆ ತನ್ನ ದೇಶದ ಒಳಗಿನ ಜನರಿಗೆ ಮತ್ತು ತನ್ನ ಜೊತೆಗೆ ನಿಲ್ಲಬಹುದಾದ ಚೈನಾ, ರಷ್ಯಾ, ಆಫ್ಘನಿಸ್ತಾನ ಮುಂತಾದ ದೇಶಗಳಿಗೆ ಕೂಡ ಮತ್ತೊಂದು ರೀತಿಯ ಸಂದೇಶವನ್ನು ಕೊಡೋ ಪ್ರಯತ್ನವನ್ನ ಇಲ್ಲಿ ಇರಾನ್ ಮಾಡ್ತಾ ಹೋಯ್ತು. ಹೀಗಾಗಿ ಜೆನಿವಾದಲ್ಲಿ ನಿಂತ್ಕೊಂಡು ಇದೇ ಅರ್ಗಾಚಿ, ನಾವು ಅಣ್ವಸ್ತ್ರಗಳನ್ನ ಮಾಡಬೇಕು ಅಂತೇನು ಅಂದ್ಕೊಂಡಿಲ್ಲ, ಆದ್ರೆ ನಾಗರಿಕ ಪರಮಾಣು ಕಾರ್ಯಕ್ರಮವನ್ನ ಕೂಡ ನಾವು ಮಾಡ್ಕೋಬಾರದು ಅಂತ ಹೇಳೋದಿಕ್ಕೆ ಅಮೆರಿಕಾಗೆ ಯಾವ ಅಧಿಕಾರನೂ ಇಲ್ಲ. ಪರಮಾಣು ಇಂಧನವನ್ನ ಹೊಂದುವ ಮತ್ತು ಅದನ್ನ ಬಳಸಿಕೊಂಡು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ನಮಗೆ ಬೇಕಾದ ಹಾಗೆ ಅದನ್ನ ಬಳಸುವ ಅಧಿಕಾರ ನಮಗೂ ಇದೆ ಅನ್ನೋ ಮಾತುಗಳನ್ನ ಅರ್ಗಾಚಿಯಲ್ಲಾಡಿದ್ರು. ಈ ಮೂಲಕ ಇರಾನ್ ಕೂಡ ಅಲ್ಲಿ ಸಂಪೂರ್ಣವಾಗಿ ಅಮೆರಿಕಾದ ಒತ್ತಡಕ್ಕೆ ನಾವು ಮಣಿತಿಲ್ಲ ಅನ್ನೋ ಸಂದೇಶವನ್ನ ಕೊಡ್ತಲೇ ಯುದ್ಧ ನಮಗೆ ಬೇಡ ಅಂತ ಹೇಳ್ತಾ, ಅಕಸ್ಮಾತ್ ನಾಳೆ ಅಮೆರಿಕ ದಾಳಿ ಮಾಡಿದ್ರೆ ಅದನ್ನ ಎದುರಿಸೋದಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ಳೋದಿಕ್ಕೆ ಒಂದಷ್ಟು ಕಾಲಾವಕಾಶವನ್ನು ಪಡ್ಕೊಳ್ತಾ ಹೋಯ್ತು. ಈ ಮಾತುಗಳನ್ನು ಕೇಳಿಸ್ಕೊಂಡ ಮೇಲೆ ಅಮೆರಿಕ ಕೂಡ ಸುಮ್ಮನೆ ನಿರಲಿಲ್ಲ. ನೀವು ಅಕಸ್ಮಾತ್ ಪರಮಾಣು ಶುದ್ಧೀಕರಣವನ್ನ ಶುರು ಮಾಡಿದ್ರೆ, ಬಾಂಬ್ ಗ್ರೇಡ್ ಯುರೇನಿಯಂ ಅನ್ನ ತಯಾರು ಮಾಡಿಕೊಳ್ಳೋ ಪ್ರಯತ್ನಗಳನ್ನ ಮುಂದುವರಿಸಿದ್ದೆ ಆದ್ರೆ ಒಂದು ಕ್ಷಣವೂ ತಡ ಮಾಡದ ಹಾಗೆ ನಾವು ನಿಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅನ್ನೋ ಮಾತುಗಳನ್ನ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ರು. ಹೀಗೆ ಒಂದ್ ಕಡೆ ವಾಕ್ ಸಮರಗಳು, ಮಾತುಕತೆಗಳು ನಡೀತಿರುವಾಗಲೇ ಇರಾನ್ಗೆ ಕೂಡ ಬೇಕಾದಷ್ಟು ಸಮಯ ಸಿಕ್ಕಂತಾಗಿದೆ. ಚೈನಾ ಇರಾನ್ಗೆ ಒಂದಷ್ಟು ಆಯುಧಗಳನ್ನ ಸರಬರಾಜು ಮಾಡಿದೆ. ಇರಾನ್ನಲ್ಲಿ ಅಮೆರಿಕ ಸೃಷ್ಟಿ ಮಾಡಿದ ಆರ್ಥಿಕ ಸಂಕಷ್ಟ ಮತ್ತು ಇರಾನ್ ಕರೆನ್ಸಿಯ ಕುಸಿತ ಏನಿತ್ತು ಅದನ್ನ ನಿಭಾಯಿಸೋದಕ್ಕೆ ರಷ್ಯಾ ಒಂದಷ್ಟು ಹಣಕಾಸಿನ ನೆರವನ್ನ ಇರಾನ್ಗೆ ಮಾಡಿದೆ.
ಇದೆಲ್ಲದರ ನಡುವೆ ಈಗ ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಬಂದ್ ಮಾಡಿ ಅಲ್ಲಿ ಸಮರಾಭ್ಯಾಸವನ್ನ ಆರಂಭ ಮಾಡಿದೆ ಮತ್ತು ಒಂದಷ್ಟು ಮಿಸೈಲ್ ಟೆಸ್ಟ್ ಅನ್ನ ಕೂಡ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಮಾಡ್ತಾ ಇದೆ. ಹಾರ್ಮೋಸ್ ಸಮೀಪ ಏರ್ ಸ್ಪೇಸ್ ಅನ್ನ ಕ್ಲೋಸ್ ಮಾಡಿರೋ ಇರಾನ್ ಅಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆಯನ್ನು ಕೂಡ ಮಾಡಿದೆ. ಇದಕ್ಕಾಗಿ ದಕ್ಷಿಣ ಇರಾನ್ ಹಾಗೂ ಸ್ಟ್ರೈಟ್ ಆಫ್ ಹಾರ್ಮೋಸ್ ಭಾಗದ ಏರ್ ರೂಟುಗಳನ್ನು ಕೂಡ ಇರಾನ್ ಮುಚ್ಚಿದೆ. ಇನ್ನು ಈ ಮಿಸೈಲ್ ಪರೀಕ್ಷೆ ಕೂಡ ಆಯತುಲ್ಲಾ ಖಮೇನಿ ಅಮೆರಿಕದ ವಾರ್ಶಿಪ್ಗಳನ್ನ ಮತ್ತು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಮುಳುಗಿಸುವ ಶಕ್ತಿ ಇರಾನಿನ ಮಿಸೈಲ್ಗಳಿಗೆ ಇದೆ ಅಂತ ಹೇಳಿದ ಕೆಲವೇ ಗಂಟೆಗಳಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆಯನ್ನ ಇರಾನ್ ಮಾಡಿದೆ. ಮತ್ತು ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದೆ ನೋಡಿ, ಇದು ಅತ್ಯಂತ ಸೂಕ್ಷ್ಮವಾದ ಪ್ರದೇಶ. ಇಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ತೈಲ ಹಡಗುಗಳ ಸಂಚಾರ ಆಗುತ್ತೆ. ಅರಬ್ ದೇಶಗಳ ಬಹುತೇಕ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕವೇ ಹಿಂದೂ ಮಹಾಸಾಗರಕ್ಕೆ ಬರಬೇಕು ಮತ್ತು ಅಲ್ಲಿಂದ ಪೂರ್ವದ ದೇಶಗಳ ಕಡೆಗೆ ಹೋಗಬೇಕು. ಈಗ ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಬ್ಲಾಕ್ ಮಾಡಿರುವುದಷ್ಟೇ ಅಲ್ಲ, ಅಲ್ಲಿ ಇರಾನ್ ಮಿಸೈಲ್ ಟೆಸ್ಟ್ಗಳನ್ನು ಕೂಡ ಮಾಡ್ತಾ ಹೋಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಒಂದು ಯುದ್ಧ ಆದರೆ ಅರಬ್ ದೇಶಗಳು ಹೇಗೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತವೆ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸುವ ಪ್ರಯತ್ನ ಅಂತ ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಹಾಗಂತ ಗೆಳೆಯರೆ, ಇಲ್ಲಿ ಇರಾನ್ಗೆ ಅಮೆರಿಕ ಜೊತೆ ನಿಜವಾಗ್ಲೂ ಒಂದು ಸಂಘರ್ಷ ಆದರೆ ಅಲ್ಲಿನ ಆಡಳಿತಕ್ಕೆ ಅಮೆರಿಕ ಮತ್ತು ಇಸ್ರೇಲ್ಗಳನ್ನು ಎದುರಿಸುವ ಶಕ್ತಿ ನಿಜಕ್ಕೂ ಇದೆಯಾ? ಅಫ್ಕೋರ್ಸ್, ಅಲ್ಲಿ ಇರಾನ್ಗೆ ಸಂಘರ್ಷದ ಸಮಯದಲ್ಲಿ ಸಂಪೂರ್ಣ ಬೆಂಬಲವನ್ನು ನಾವು ಕೊಡ್ತೀವಿ ಅಂತ ಆಫ್ಘನಿಸ್ತಾನದಂಥ ದೇಶಗಳು ಭರವಸೆಯನ್ನು ಕೊಟ್ಟಿರಬಹುದು. ಇರಾನ್ ಇರಾಕ್ ಅಲ್ಲಿ, ಲೆಬನಾನ್ನಲ್ಲಿ, ಯಮನ್ನಲ್ಲಿ ಇಟ್ಟಿರುವ ಒಂದಷ್ಟು ಪ್ರಾಕ್ಸಿ ಪಡೆಗಳು ಈ ಸಂದರ್ಭದಲ್ಲಿ ಇರಾನ್ನ ಪರ ಯುದ್ಧಕ್ಕೆ ನಿಲ್ಲಲೂಬಹುದು. ಆದರೆ ಅಮೆರಿಕದ ಆಯುಧ ಮತ್ತು ಸೇನಾ ಶಕ್ತಿಯನ್ನು ಎದುರಿಸುವ ಶಕ್ತಿ ಖಂಡಿತ ಇರಾನ್ಗಿಲ್ಲ. ಅದು ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಗೆ ಕೂಡ ಗೊತ್ತಿದೆ. ಇಲ್ಲಿ ಅಮೆರಿಕ ಯುದ್ಧದ ಮೂಲಕ ಆಡಳಿತವನ್ನು ಬದಲಾಯಿಸುವ ಪ್ರಯತ್ನವನ್ನ ಮಾಡುತ್ತೆ ಅನ್ನೋದು ಖಮೇನಿಗೆ ಗೊತ್ತು. ಹೀಗಾಗಿ ಹೇಗಾದರೂ ಸರಿ ಸದ್ಯಕ್ಕೆ ತಲೆ ಮೇಲೆ ತೂಗ್ತಾ ಇರೋ ಕತ್ತಿಯಿಂದ ಕಾಪಾಡಿಕೊಂಡ್ರೆ ಸಾಕು ಅನ್ನೋ ಉದ್ದೇಶ ಇರಾನ್ನ ಆಡಳಿತಕ್ಕೆ ಕೂಡ ಇದೆ. ಹೀಗಾಗಿ ಅಧಿಕಾರವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಕೂಡ ಇರಾನ್ ಇಲ್ಲಿ ಮಾಡ್ತಾ ಇದೆ. ಇಲ್ಲಿ ಉಂಟಾಗಿರೋ ಈ ಸಂಘರ್ಷ ಮತ್ತು ಉದ್ವಿಗ್ನದ ವಾತಾವರಣ ಏನಿದೆ, ಇದು ಟ್ರಂಪ್ ಕಾರಣಕ್ಕೆ ಉಂಟಾಗ್ತಾ ಇದೆ. ಈ ಹಿಂದೆ ಅಮೆರಿಕಾದಲ್ಲಿ ಬೈಡನ್ ಸರ್ಕಾರ ಇದ್ದಾಗ, ಅಂದ್ರೆ ಡೆಮಾಕ್ರೆಟಿಕ್ಕರು ಅಮೆರಿಕಾನ ಆಳ್ತಾ ಇದ್ದ ಸಂದರ್ಭದಲ್ಲಿ ಇರಾನ್ ಜೊತೆ ಇಸ್ರೇಲಿಗೆ ಎಷ್ಟೇ ವೈಮನಸ್ಯಗಳು, ಸಂಘರ್ಷಗಳು ಇದ್ರು, ಇಬ್ಬರ ನಡುವೆ ಪ್ರಾಕ್ಸಿ ವಾರುಗಳು, ಇರಾನ್ನ ಸೈಂಟಿಸ್ಟ್ಗಳನ್ನು ಇಸ್ರೇಲ್ ಕೊಲ್ಲೋದು, ಇರಾನ್ನ ಸೇನಾಧಿಕಾರಿಗಳನ್ನು ಅಮೆರಿಕ ಕೊಲ್ತಾ ಹೋಗೋದು, ಈ ಥರದ ಘಟನೆಗಳು ನಡೀತಿದ್ವೇ ಹೊರತು ಅಲ್ಲೊಂದು ಪೂರ್ಣ ಪ್ರಮಾಣದ ಯುದ್ಧದ ವಾತಾವರಣ ನಿರ್ಮಾಣ ಆಗಿರಲಿಲ್ಲ. ಇದು ಟ್ರಂಪ್ ಅವಧಿಯಲ್ಲಾಗ್ತಾ ಇದೆ ಮತ್ತು ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಕೂಡ ಇರಾನ್ ಇದೇ ರೀತಿಯ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು. ಸೊ ಟ್ರಂಪ್ ಅವಧಿ ಅಮೆರಿಕಾದಲ್ಲಿ ಶಾಶ್ವತ ಏನಲ್ಲ, ಅದು ಇನ್ನೊಂದು 3ರಿಂದ 3.5 ವರ್ಷಗಳ ಕಾಲ ಇರಬಹುದು. ಅಲ್ಲಿಯವರೆಗೆ 2 ಹೆಜ್ಜೆ ಹಿಂದೆ ಇಟ್ಟರೂ ಕೂಡ ಆಡಳಿತ ಉಳ್ಕೊಳ್ಳುತ್ತೆ. ಆ ಬಗ್ಗೆ ಇರಾನ್ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೆ. ಒಟ್ಟಲ್ಲಿ ಖಮೇನಿಗಳು ಇರಾನ್ನಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ನ ಆಡಳಿತ ಹಾಗೆ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ತಾತ್ಕಾಲಿಕವಾಗಿ ಅಮೆರಿಕ ಹೇರಬಹುದಾದ ಒಂದಷ್ಟು ಒತ್ತಡಗಳನ್ನು, ನಿರ್ಬಂಧಗಳನ್ನು, ನಿಬಂಧನೆಗಳನ್ನು ಒಪ್ಪಿಕೊಳ್ಳೋದಕ್ಕೆ ಇರಾನ್ನ ಖಮೇನಿ ಆಡಳಿತ ಮಾನಸಿಕವಾಗಿ ಸಿದ್ಧವಾಗ್ತಾ ಇದ್ದಂತೆ ಕಾಣ್ತಾ ಇದೆ. ಸೊ ಈ ಮಾತುಕತೆಗಳು, ನಾಟಕಗಳು ಇವೆಲ್ಲ ಇನ್ನೆಷ್ಟು ದಿನ ಮುಂದುವರಿಯುತ್ತವೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಕಡೆ ಒಮನ್ ಅನ್ನ ಹೊಗಳತಲೇ ಇರಾನ್ ತನ್ನ ಸೇನಾ ಜಮಾವಣೆಯನ್ನ ಹೆಚ್ಚು ಮಾಡಿದೆ. ಇಲ್ಲಿ ಇರಾನ್ ಕೂಡ ಅಮೆರಿಕದ 1-2 ದಾಳಿಗಳಿಗೆ ಸೋಲನ್ನು ಒಪ್ಪಿಕೊಳ್ಳೋ ದೇಶ ಅಲ್ಲ. ತನ್ನ ಒಂದು ಕಣ್ಣು ಹೋಗೋದಾದ್ರೆ ವಿರೋಧಿಗಳ 2 ಕಣ್ಣನ್ನ ತೆಗೆಯುವ ನಿರ್ಧಾರಕ್ಕೆ ಇರಾನ್ ಬರಬಹುದು. ಹಾಗೇನಾದರೂ ಅವರು ಅಂದುಕೊಂಡ್ರೆ ತಕ್ಷಣ ಅವರು ಅಕ್ಕಪಕ್ಕದ ಅರಬ್ ದೇಶಗಳ ಮೇಲೆ, ಅಂದ್ರೆ ಎಲ್ಲಿ ಅಮೆರಿಕದ ಆಯುಧಗಳು, ಸೇನಾ ನೆಲೆಗಳು, ವಾಯು ನೆಲೆಗಳು ಇವೆಯೋ ಅಂಥ ದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ. ಹೀಗಾಗಿ ಅಮೆರಿಕ ಕೂಡ ಅಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಲಿಷ್ಠಗೊಳಿಸಿದೆ. ಆದರೂ ಇರಾನ್ನ ಒಂದಷ್ಟು ಮಿಸೈಲುಗಳು ಅರಬ್ ದೇಶಗಳ ಮೇಲೆ ಬೀಳೋದನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಪಕ್ಕದಲ್ಲೇ ಇರೋ ದೇಶಗಳ ಮೇಲೆ ಇರಾನ್ ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ ದಾಳಿಗಳನ್ನು ಮಾಡುತ್ತೆ. ಇರಾನ್ ಬಳಿ ಲಕ್ಷಾಂತರ ಡ್ರೋನುಗಳಿವೆ. ಹಿಂಡಾಗಿ ಬರುವ ಡ್ರೋನುಗಳನ್ನು ತಡೆಯೋದು ಕಷ್ಟ ಕೂಡ ಆಗಬಹುದು. ಹೀಗಾಗಿ ಅರಬ್ ದೇಶಗಳಿಗೆ ಇಲ್ಲಿ ಒಂದಷ್ಟು ನಷ್ಟ ಸಂಭವಿಸೋದನ್ನ ತಪ್ಪಿಸೋದಕ್ಕಾಗೋದಿಲ್ಲ. ಹಾಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ, ಅಲ್ಲಿ ತೈಲ ಹಡಗುಗಳ ಸಂಚಾರ ನಿಂತು ಹೋಗುತ್ತೆ. ಇದು ಜಾಗತಿಕವಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಗೆ ಕಾರಣ ಆಗೋ ಸಾಧ್ಯತೆ ಇರುತ್ತೆ. ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ಆಯಿತು ಅಂದರೆ ಸಹಜವಾಗಿ ಬೇರೆಲ್ಲ ವಸ್ತುಗಳ ಬೆಲೆಗಳು ಕೂಡ ಏರಿಕೆ ಆಗ್ತಾ ಹೋಗುತ್ತವೆ. ಜಗತ್ತನ್ನು ಇದು ಸಂಕಷ್ಟಕ್ಕಂತೂ ಸಿಲುಕಿಸುತ್ತೆ. ಹೀಗಾಗಿ ಇರಾನ್ನ ದಾಳಿಗಳನ್ನು ನಿಷ್ಕ್ರಿಯಗೊಳಿಸಬೇಕು ಅಂದರೆ ಅವರ ಆಯುಧಾಗಾರಗಳ ಮೇಲೆ ಒಳಗಿಂದಲೇ ದಾಳಿಗಳಾಗಬೇಕು. ಜೊತೆಗೆ ಇರಾನ್ನ ಆಡಳಿತ ಮತ್ತು ಸೇನೆಗೆ ಒಂದು ಭಯ ಮತ್ತು ಆತಂಕ ಉಂಟು ಮಾಡುವ ಕೆಲಸವನ್ನು ಮಾಡಬೇಕು. ನಮ್ಮಲ್ಲಿ ನಮ್ಮ
ಒಳಗೆ ಶತ್ರುಗಳಿದ್ದಾರೆ ಅನ್ನೋ ಭಯ ಇದೆ ನೋಡಿ, ಅದಕ್ಕಿಂತ ದೊಡ್ಡ ಆತಂಕ ಮತ್ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಸ್ರೇಲ್ ಅಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಇರಾನ್ ನಲ್ಲಿ ಒಂದಷ್ಟು ಅವಘಡಗಳು ಈಗಾಗಲೇ ಸಂಭವಿಸೋದಕ್ಕೆ ಶುರು ಆಗಿವೆ. ಅವು ಯಾಕೆ ಆಗ್ತಾ ಇವೆ, ಅಲ್ಲಿ ಏನಾಗ್ತಾ ಇದೆ ಅನ್ನೋ ಬಗ್ಗೆ ಇರಾನ್ನ ಆಡಳಿತಕ್ಕೆ ಗೊತ್ತಿಲ್ಲ ಅಂತಲ್ಲ, ಆದ್ರೆ ಅವರು ಅದರ ಮಾಹಿತಿಯನ್ನ ಹೊರ ಹೋಗೋದಿಕ್ಕೆ ಬಿಡ್ತಾ ಇಲ್ಲ. ಸೈಕಲಾಜಿಕಲ್ ವಾರ್ ಕೂಡ ಅಲ್ಲಿಗಾಗಲೇ ಶುರುವಾಗಿದೆ. ತೆಹರಾನ್ನ ಬಳಿ ಇರುವ ಪರಾನ್ ಸೈಟ್ ಅಲ್ಲಿ ಅಗ್ನಿ ಅನಾಹುತ ಆಯಿತು, ಆದ್ರೆ ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ್ಲಿಲ್ಲ. ಈ ಪರಾನ್ ಸೈಟ್ ಅಲ್ಲೇ ಇರಾನಿನ ಪ್ರಮುಖ ಸೇನಾ ಕಚೇರಿ ಕೂಡ ಇದೆ. ಅಲ್ಲದೆ ತೆಹರಾನ್ನಿಂದ ಕೂಗಳತೆಯ ದೂರದಲ್ಲಿರುವ ಈ ಪ್ರದೇಶ ಇರಾನ್ ರಾಜಧಾನಿಯ ರಕ್ಷಣೆಗೆ ತುಂಬಾ ಮುಖ್ಯ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಚಾಬಹಾರ್ ಪೋರ್ಟ್ ಸಮೀಪದಲ್ಲಿ ಕೂಡ ಒಂದು ದೊಡ್ಡ ಬೆಂಕಿಯ ಅವಘಡ ಸಂಭವಿಸಿತು. ತೆಹರಾನ್ನಲ್ಲಿನ ಸೇನಾಧಿಕಾರಿಗಳ ಅಪಾರ್ಟ್ಮೆಂಟ್ಗಳಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಇರಾನ್ನ ಡ್ರೋನ್ ಫ್ಯಾಕ್ಟರಿಯೊಂದರಲ್ಲಿ ಕೂಡ ಬೆಂಕಿಯ ಅವಘಡ ಸಂಭವಿಸಿದ ವರದಿಗಳು ಬಂದವು. ಇದೆಲ್ಲ ಕೂಡ ಇಸ್ರೇಲ್ ಮೊಸಾದನ್ನ ಬಳಸಿಕೊಂಡು ಇರಾನ್ನ ಸೇನೆಯ ಮೇಲೊಂದು ಮಾನಸಿಕ ಒತ್ತಡವನ್ನ ಉಂಟು ಮಾಡೋದಕ್ಕೆ ಮಾಡ್ತಾ ಇರೋ ಪ್ರಯತ್ನದ ಭಾಗ ಅಂತ ಹೇಳ್ತಾ ಇದ್ದಾರೆ. ಯುದ್ಧಗಳಾಗೋ ಸಂದರ್ಭದಲ್ಲಿ ಈ ಥರದ ಸೈಕಲಾಜಿಕಲ್ ವಾರ್ಗಳು ಕೂಡ ನಡೀತಾ ಹೋಗುತ್ತವೆ. ಅದು ಇರಾನ್ನಲ್ಲಿ ಈಗಾಗಲೇ ಶುರುವಾಗಿದೆ. ಇನ್ನು ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಇಬ್ರು ಯುದ್ಧ ಖಚಿತವಾಗಿ ನಡೆಯುತ್ತೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. UK ಬೇಸ್ಗಳನ್ನ ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡುವ ಮಾತುಗಳನ್ನ ಅಮೆರಿಕ ಹೇಳ್ತಾ ಇದೆ. ಇನ್ನು ವ್ಯಾನ್ಸ್ ಇರಾನ್ಗೆ ಇದುವರೆಗೆ ಟ್ರಂಪ್ ಅವರ ರೆಡ್ ಲೈನ್ ಅನ್ನ ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಅವರು ರೆಡ್ ಲೈನ್ ಅನ್ನ ಕ್ರಾಸ್ ಮಾಡಿಲ್ಲ. ಅಕಸ್ಮಾತ್ ರೆಡ್ ಲೈನ್ ಕ್ರಾಸ್ ಆದ ಮರುಕ್ಷಣವೇ ಇರಾನ್ ಮೇಲೆ ದಾಳಿಗಳು ನಡೆಯುತ್ತವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಮಧ್ಯಪ್ರಾಚ್ಯದ ತಜ್ಞರು ಹಾಗೂ ಅಮೆರಿಕದ ರಕ್ಷಣಾ ತಜ್ಞರ ಪ್ರಕಾರ ರಂಜಾನ್ ಆರಂಭಕ್ಕೂ ಮುನ್ನ ಇರಾನ್ ಮೇಲೆ ದಾಳಿಗಳು ನಡೀಬೇಕಿತ್ತು. ಈಗಾಗಲೇ ರಂಜಾನ್ ಶುರುವಾಗಿದೆ. ಅದಕ್ಕೆ ತಕ್ಕ ಹಾಗೆ ಇರಾನ್ ಹಾಗೂ ಅಮೆರಿಕ ಎರಡು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಬಿಸಿಯನ್ನ ಹೆಚ್ಚು ಮಾಡ್ತಾ ಇವೆ. ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗುತ್ತೆ. ಇದು ಗೆಳೆಯರೆ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.